ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ಮಾದೇವಿ ಅಂತ ಇನ್ಕಲ್ಲಿಂದ 53. ನಮಗೆ ಮೊದಲು ಗ್ಯಾಂಡಿಸ್ ಆಗಿತ್ತು. ಗ್ಯಾಂಡಿಸಲ್ಲಿ ಕರ್ಕೋಗಿದ್ರಲ್ಲ, ಕರ್ಕೋಗಿ ಅಲ್ಲಿ ವಾಸಿ ಇದು ಹಿಂಗೆ ಗ್ಯಾಂಡಿಸು ಮೀರೋಗ್ಬಿಟ್ಟಿದೆ, ಕರ್ಕೋಗಿ ಅಂತ ಕರ್ಕೋದ್ರು. 3 ದಿವಸ ಅಡ್ಮಿಟ್ ಮಾಡ್ಕೊಂಡಿದ್ರು. ಅದೇನು ಅಂದಾಳದಲ್ಲಿ ಹುಣ್ಣು ಥರ ಗಂಟು ಥರ ಐತೆ ಅಂತ ಹೇಳಿದರು. ನಮ್ಮ ಹಳೆ ಮೊಬೈಲಲ್ಲಿ ನೋಡಿ ಇಲ್ಲಿ ಕರ್ಕೊಬಂದವ್ರು. ನಮ್ಗಾಗಿ ಈಗ 3 ತಿಂಗಳು 3 ತಿಂಗಳು ಎಲ್ಲೂ ತೋರಿಸಿಲ್ಲ. ಅದೇ ಶಾಪಲ್ಲಿ ಆಸ್ಪತ್ರೆಗೆ ತೋರಿಸಿ ಅಲ್ಲೇ 2 ದಿವಸ ಅಡ್ಮಿಂಟ್ ಆಗಿ ಇಲ್ಲಿಗೆ ಕರ್ಕೊಬತ್ತು. ನಮ್ಮ ಹಳ್ಳಿ ಇಲ್ಲಿಗೆ ಬಂದಿತ್ತು. ಅದೇ ಒಂದು ಸ್ವಲ್ಪ ಎಲ್ಲ ಏನು ನನಗೆ ತೊಂದರೆ ಕಾಣಲ್ಲ. ಒಂದು ಸ್ವಲ್ಪ ಇದು ನೈತದೆ. ಮಾಮೂಲಿ ಊಟ ಮಾಮೂಲಿ 3 ಟೈಮ್ ಊಟ ಮಾಡ್ತೀನಿ. ಓಡಾಡ್ತೀವಿ, ತಿರ್ಗಾಡ್ತೀವಿ. ಕೆಲಸ ಏನು ನಮ್ಮ ಮಗಳು ಏನು ಮಾಡಿ ಸಿಕ್ಕಿಲ್ಲ, ಯಾರಿಗೂ ಇತ್ತಿತ್ತಿಲ್ಲ. ಇದೇ ಫಸ್ಟು, ನಮಗೆ ಫಸ್ಟು. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.